ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಆತ್ಮೀಯ ಜ್ಯೋತಿಷ್ಯ ಬಾಂಧವರಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ತುಲಾರಾಶಿಯವರ ದಿನ ಭವಿಷ್ಯವನ್ನು ನೋಡುವಂಥ ಒಂದು ಸಂದರ್ಭದಲ್ಲಿದ್ದೇವೆ. 14/6/2026 ಭಾನುವಾರ, ಚತುರ್ದಶಿ ತಿಥಿ, ಅಮಾವಾಸ್ಯ ತಿಥಿ, ರೋಹಿಣಿ ನಕ್ಷತ್ರ, ಧೃತಿಯೋಗ ಮತ್ತು ಶೂಲಯೋಗ ಸಂಯೋಜನೆಗೊಂಡಿರುವಂಥ ದಿನ. ತುಲಾರಾಶಿಯವರೇ, ಈ ದಿನದಲ್ಲಿ ಚತುರ್ದಶಿ ಅಮಾವಾಸ್ಯ ತಿಥಿಯ ಆಳವಾದ ಮಾನಸಿಕ ಪ್ರಭಾವ, ರೋಹಿಣಿ ನಕ್ಷತ್ರದ ಸ್ಥಿರತೆ ಮತ್ತು ಆಕರ್ಷಕ ಶಕ್ತಿ, ಧೃತಿಯೋಗದ ಸಹನೆ ಮತ್ತು ಶಕ್ತಿಬಲ ಹಾಗೂ ಶೂಲಯೋಗದ ಎಚ್ಚರಿಕೆಯ ಸೂಚನೆ ಎನ್ನುವಂಥದ್ದು ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಸಂಬಂಧಗಳು ಮತ್ತು ಮನೋಭಾವದ ಮೇಲೆ ತೀವ್ರವಾಗಿ ಪರಿಣಾಮವನ್ನು ಬೀರುತ್ತವೆ. ಆದ್ದರಿಂದ ಯಾವ ಕೆಲಸದಲ್ಲಿ ನಮಗೆ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಚಾರದಲ್ಲಿ ಜಾಗೃತೆಯಿಂದ ಇರಬೇಕು ಎನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಈ ದಿನ ತುಲಾರಾಶಿಯ ಅಧಿಪತಿ ಶುಕ್ರ ನಿಮಗೆ ಸಮತೋಲನ ಮತ್ತು ತಾಳ್ಮೆಯ ದಿನವನ್ನು ಸೂಚಿಸ್ತಾ ಇದ್ದಾನೆ. ಆದ್ದರಿಂದ ನಿಮ್ಮಲ್ಲಿ ಸಂಬಂಧಗಳಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಉಂಟಾಗ್ತದೆ. ಕೆಲಸಗಳಲ್ಲಿ ನಿಧಾನವಾದಂಥ ಪ್ರಗತಿ ಉಂಟಾಗ್ತದೆ. ಅಮಾವಾಸ್ಯೆ ಪ್ರಭಾವ ಇರೋದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ತದೆ. ಶೂಲಯೋಗದಿಂದ ಮಾತಿನ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇರ್ತದೆ. ಈ ದಿನ ನೀವು ಸಮತೋಲನ ಮತ್ತು ಮೃದು ಸ್ವಭಾವದಿಂದ, ಮೃದುವಾದ ಮಾತಿನಿಂದ ಯಶಸ್ಸನ್ನು ಪಡ್ಕೊಳೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ಗುಟ್ಟನ್ನು ತಿಳ್ಕೊಂಡಿರಿ. ಈ ದಿನ ಚತುರ್ದಶಿ ಮತ್ತು ಅಮಾವಾಸ್ಯ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಗ್ತದೆ. ಮನಸ್ಸಿನ ಶುದ್ಧೀಕರಣ ಅನ್ನುವಂಥದ್ದು ಉಂಟಾಗ್ತದೆ. ಶಿವನ ಆರಾಧನೆಗೆ ಅತ್ಯುತ್ತಮವಾದಂಥ ದಿನ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಹಳೆಯ ಟೆನ್ಷನ್ಗಳು ಕಡಿಮೆ ಆಗ್ತವೆ. ಅಪೂರ್ಣ ಕೆಲಸ ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ. ಆಧ್ಯಾತ್ಮಿಕ ಮನೋಭಾವ ಹೆಚ್ಚಾಗಬಹುದು. ಆದರೆ ತುರ್ತುವಾಗಿ ಪ್ರತಿಕ್ರಿಯೆಗಳನ್ನು ನೀಡುವಂಥದ್ದು ಬೇಡ. ದೊಡ್ಡ ಹಣಕಾಸು ನಿರ್ಧಾರ ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ರೋಹಿಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಆಕರ್ಷಣೆ, ಹಣಕಾಸಿನ ಯೋಜನೆ ಮತ್ತು ಸೃಜನಶೀಲತೆಗೆ ಸಹಕಾರಿಯಾಗಿರ್ತದೆ. ಈ ದಿನ ಬಿಸ್ನೆಸ್ಸಲ್ಲಿ ಹೊಸ ಹೊಸ ಐಡಿಯಾಗಳು ಬರಬಹುದು. ನೆಟ್ವರ್ಕಿಂಗ್ ಮೂಲಕ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಸಿಗ್ತದೆ. ಆದರೆ ನೀವು ಲಕ್ಸರಿ ವೆಚ್ಚಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅಥವಾ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಜಾಗ್ರತೆ ಇರಲಿ. ಧೃತಿಯೋಗದ ಪ್ರಭಾವ ಇರೋದರಿಂದ ಮನಸ್ಸಿನಲ್ಲಿ ಸ್ಥಿರತೆ, ಕುಟುಂಬದಲ್ಲಿ ಸಹಕಾರ, ಕೆಲಸದಲ್ಲಿ ಸಹನೆ ಎನ್ನುವಂಥದ್ದು ಇರ್ತದೆ. ಹಿರಿಯರ ಬೆಂಬಲ ಸಿಗೋ ಸಾಧ್ಯತೆ ಇದೆ. ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಕ್ಲಾರಿಟಿ ಅನ್ನುವಂಥದ್ದು ಇರ್ತದೆ. ಶೂಲಯೋಗದ ಪ್ರಭಾವ ಇರೋದರಿಂದ ಮಾತಿನಲ್ಲಿ ಕನ್ಫ್ಯೂಷನ್ಗಳಾಗ್ಬೋದು, ಸಣ್ಣ ವಾದ ವಿವಾದಗಳಾಗ್ಬೋದು. ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾದಂಥ ಎಚ್ಚರಿಕೆ, ಕೋಪದಲ್ಲಿ ಮಾತನಾಡುವಂಥದ್ದು ಬೇಡ. ವಾಹನ ಚಾಲನೆ ಜಾಗ್ರತೆಯಿಂದ ಇರಿ. ತುಲಾರಾಶಿಯ ಉದ್ಯೋಗಸ್ಥರಿಗೆ ಇಂದು ಮಿಶ್ರವಾದರೂ ಸ್ಥಿರವಾದಂಥ ಪ್ರಗತಿ ತರುವ ಒಂದು ದಿನವನ್ನು ಸೂಚಿಸ್ತಾ ಇದೆ. ಉದ್ಯೋಗದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತದೆ. ಗುಂಪಿನಲ್ಲಿ ಸೇರ್ಕೊಂಡು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಸಪೋರ್ಟಿಂಗ್ ಅನ್ನುವಂಥದ್ದು ಸಿಗ್ತದೆ. ನಿಮ್ಮ ಸ್ನೇಹಿತರ, ನಿಮ್ಮ ಕೆಲಸ ಮಾಡ್ತಾ ಇರುವಂಥ ಸ್ಥಳದಲ್ಲಿರುವಂಥ ಆತ್ಮೀಯರ ಪೆಂಡಿಂಗ್ ವರ್ಕ್ ಏನಾದರೂ ಇದ್ದರೆ ಅದನ್ನು ಮುಗಿಸೋವಂಥ ಸಾಧ್ಯತೆ ಇದೆ. ನಿಮ್ಮನ್ನು ನೀವು ಗುರುತಿಸ್ಕೊಳೋದಕ್ಕೆ ಅವಕಾಶಗಳು ಸಿಗ್ತದೆ. ಆದರೆ ಭಾವನಾತ್ಮಕವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಬೇಡ. ಈ ದಿನ
ಶಿಕ್ಷಕರಿಗೆ, ಜ್ಯೋತಿಷ್ಯಗಳಿಗೆ, ಕೌನ್ಸಿಲರ್ಗಳಿಗೆ ಅತ್ಯುತ್ತಮವಾದಂಥ ದಿನವಾಗಿರ್ತದೆ. ಜನರ ವಿಶ್ವಾಸ ಗೆಲ್ಲೋದಕ್ಕೆ ಅವಕಾಶಗಳು ಸಿಗ್ತದೆ. ಫ್ಯಾಷನ್ ಡಿಸೈನಿಂಗಲ್ಲಿ ಮತ್ತು ಮೀಡಿಯಾದಲ್ಲಿ ಕೆಲಸ ಮಾಡುವಂಥವ್ರಿಗೆ ಪಬ್ಲಿಸಿಟಿ ಉತ್ತಮವಾಗಿರ್ತದೆ. ಹೊಸ ಹೊಸ ಅವಕಾಶಗಳು ಸಿಗಬಹುದು. ಇಂದು ವ್ಯವಹಾರದಲ್ಲಿ ಸಂಪರ್ಕ ಮತ್ತು ಸಮತೋಲನದಿಂದ ಲಾಭ ಉಂಟಾಗ್ತದೆ. ಅಸ್ಟ್ರಾಲಜಿ ಕ್ಲಾಸು, ಕನ್ಸಲ್ಟೇಷನ್ನು, ಎಜುಕೇಷನ್ನು, ಕೋಚಿಂಗ್ ಕ್ಲಾಸು, ಫ್ಯಾಬ್ರಿಕೇಷನ್ನು, ಬ್ಯೂಟಿ ಮತ್ತು ಆನ್ಲೈನ್ ಬಿಸ್ನೆಸ್ಸನ್ನು ಮಾಡೋಂಥವ್ರಿಗೆ ಲಾಭ ಉಂಟಾಗ್ತದೆ. ಹಣದ ವಿಚಾರಕ್ಕೆ ಬಂದರೆ ರಿಸ್ಕ್ ಇರೋಂಥ ಸ್ಥಳಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ. ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರಲಿ. ಕುಟುಂಬದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರ್ತದೆ. ಸ್ನೇಹಿತರ ಸಹಕಾರವನ್ನು ಪಡ್ಕೊಳ್ತೀರ. ಮಾತಿನಲ್ಲಿ ತಾಳ್ಮೆ ಇರಲಿ. ಅರ್ಜೆಂಟ್ಗೆ ಮಾತಾಡೋಕೆ ಹೋದರೆ ಏನಾದ್ರೂ ಮಿಸ್ಟೇಕ್ಸ್ಗಳಾಗೋ ಸಾಧ್ಯತೆ ಇರ್ತದೆ. ಆರೋಗ್ಯದ ಬಗ್ಗೆ ಯೋಚನೆ ಮಾಡಿದರೆ ಮಾನಸಿಕ ಒತ್ತಡ, ಬೆನ್ನು ನೋವು ಮತ್ತು ನಿದ್ರೆ ಸಮಸ್ಯೆ ಉಂಟಾಗ್ತದೆ. ಆದ್ದರಿಂದ ಧ್ಯಾನ ಮತ್ತು ವಿಶ್ರಾಂತಿಗೆ ಪ್ರಾಧಾನ್ಯತೆಯನ್ನು ನೀಡಿ. ಈ ದಿನ ಪರಿಹಾರಕ್ಕೋಸ್ಕರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಸಾಧ್ಯವಾಗದಿದ್ದರೆ 21 ಮಂತ್ರಗಳನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು: ಸಮತೋಲನ, ತಾಳ್ಮೆ ಮತ್ತು ಯೋಚಿಸಿ ಮಾಡಿದ ನಿರ್ಧಾರಗಳಿಂದ ಸವಾಲುಗಳ ನಡುವೆಯೂ ಯಶಸ್ಸು ಮತ್ತು ನೆಮ್ಮದಿ ತರುವಂಥ ದಿನ ಇದಾಗಿರ್ತದೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡಿರಿ. ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಮೀಸಲಿಟ್ಟು ಈ ದಿನ ಭವಿಷ್ಯವನ್ನು ಕೇಳಿದ್ದಕ್ಕೋಸ್ಕರ ತಮ್ಮೆಲ್ಲರ ಹೃದಯಾತ್ಮಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.